ಚಿಂಗಾರಿಯ ಬಂಗಾರಿಗೆ ಯಾರ ಕಣ್ಣು ಬಿತ್ತು? ವಿಜಿ ಪೋಸ್ಟ್ ಆ ಕಮೆಂಟ್ ಗೌಡ್ತಿ ಸಿಡಿಮಿಡಿ. ದರ್ಶನ್ ಶತ್ರು ಸಂಹಾರ, ಪವಿ ಹೋಮ ಹವನ. ಇದೇ 1 ವರ್ಷದ ಹಿಂದೆ ಪವಿತ್ರ ಗೌಡ ಮತ್ತು ದರ್ಶನ್ ಸಂಬಂಧಕ್ಕೆ 10 ವರ್ಷ ತುಂಬಿದೆ ಎಂದು ಪೋಸ್ಟ್ ಹಾಕಿದ್ರೆ ಸುಬ್ಬನ ಪ್ರೀತಿಯ ಸುಬ್ಬಿ ಜೀವನ ಯಾರು ಊಹಿಸದ ರೀತಿಯಲ್ಲಿ ಬದಲಾಗಿದೆ. ದಚ್ಚು ಧರ್ಮಪತ್ನಿ ವಿಜಿ ಏನ್ ಮಾಡಿದ್ರು ಕೂಡ ಅದನ್ನ ಡಿವೋರ್ಸ್ ಆಪ್ತೆ ಪವಿ ಕೂಡ ಮಾಡಬೇಕಿತ್ತು. ಇಲ್ಲ ಅಂದ್ರೆ ದಚ್ಚುಗೆ ಉಳಿಗಾಲ ಇರ್ತಿರ್ಲಿಲ್ಲ. ರೇಂಜ್ ರೋವರ್, ಕೋಟಿ ಬಂಗಲೆ, ರೆಡ್ ಕಾರ್ಪೆಟ್, ಹೀಗೆ ಪವಿ ಜೀವನವೇ ಚೇಂಜ್ ಆಯ್ತು. ಪವಿತ್ರ ಗೌಡ ಬ್ರಾಂಡೆಡ್ ಗೌಡ್ತಿಯಾಗಿ ಬದಲಾದ್ರು. ಹೌದು, ವಿಜಯಲಕ್ಷ್ಮಿ ತಾನಾಯ್ತು, ತನ್ನ ಕೆಲಸವಾಯ್ತು ಅಂತ ಮಗನ ಜೊತೆ ಜೀವನ ಸಾಗಿಸ್ತಾ ಇದ್ರು. ಆದ್ರೆ ಈ ಪವಿತ್ರ ಕಾಲು ಕೆರೆದು ಪೋಸ್ಟ್ ಸ್ಟೋರಿಯನ್ನ ಹಾಕ್ತಾ ಇದ್ರು. ಅದು ವಿಜಿಗೆ ಹಿಡಿಸುತ್ತಿರಲಿಲ್ಲ. ಯಾರು ತನ್ನ ಗಂಡನನ್ನ ಬೇರೆಯವರ ಜೊತೆ ಹಂಚಿಕೊಳ್ಳಲು ಇಷ್ಟಪಡ್ತಾರೆ ಅಲ್ವಾ? ಅದಾದ ಮೇಲೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ಜೈಲಿಗೆ ಹೋದಂತ ಸಂದರ್ಭ ತಮ್ಮೆಲ್ಲರಿಗೂ ತಿಳಿದೇ ಇದೆ. ವಿಜಯಲಕ್ಷ್ಮಿ ಯಾವ ರೀತಿ ದರ್ಶನ್ಗಾಗಿ ರಿಸ್ಕ್ ತಗೊಂಡ್ರು, ಇದಲ್ವಾ ಪ್ರೀತಿ ಅಂದ್ರೆ. ಜೈಲಿಂದ ಬಿಡುಗಡೆಯಾದ ನಂತರ ಪವಿ ದಾಸನ ಹೆಸರಲ್ಲಿ ಪೂಜೆ ಮಾಡಿಸಿದ್ರು. ಆದ್ರೆ ದರ್ಶನ್ ಕ್ಯಾರೆ ಅನ್ಲಿಲ್ಲ. ಎಲ್ಲವೂ ಚೆನ್ನಾಗಿದೆ ಅನ್ನೋ ಸಮಯದಲ್ಲಿ ನಟ ದರ್ಶನ್ ಶತ್ರು ಸಂಹಾರಕ್ಕಾಗಿ ಕುಟುಂಬ ಸಮೇತ ಕೇರಳಕ್ಕೆ ಹೋಗಿ ಪೂಜೆ ಮಾಡಿಸಿಕೊಂಡು ಬಂದ್ರು. ಅದಾದ ನಂತರ ತಮ್ಮ ಪತ್ನಿ ವಿಜಿಗೆ ಮುದ್ದು ರಾಕ್ಷಸಿ ಅಂತ ಕರೆಯುವುದಾಗಿ ಹೇಳಿದ್ರು. ಇದೇ ನೋಡಿ ಪವಿ ಕೋಪಕ್ಕೆ ಕಾರಣವಾಯಿತು. ಗೌಡ್ತಿಗೆ ಈ ಒಂದು ಮಾತು ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅನ್ಸುತ್ತೆ ಅಂತಿದ್ದಾರೆ ಅಭಿಮಾನಿಗಳು. ಅದಾದ ನಂತರ ವಿಜಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದೊಂದೇ ಪೋಸ್ಟ್ ಹಾಕಲು ಪ್ರಾರಂಭ ಮಾಡ್ತಾರೆ. ತಮ್ಮ ಮಗನ ಜೊತೆ, ಗಂಡನ ಜೊತೆ. ಇದು ಇನ್ನಷ್ಟು ಪವಿಯನ್ನ ಕುಗ್ಗಿಸ್ತಾ ಇದೆ ಅನ್ಸುತ್ತೆ. ಪವಿತ್ರ ಕೂಡ ಇದಕ್ಕೆ ಹೊರತಾಗಿಲ್ಲ. ಅಂದ್ರೆ ಪೋಸ್ಟ್ ಹಾಕೋದು, ಮಗಳ ಜೊತೆ ರೀಲ್ ಮಾಡೋದು ಅಷ್ಟೇ ಯಾಕೆ, ತಮ್ಮ ಕೆಲಸವನ್ನ ನಿಷ್ಠೆಯಿಂದ ಮಾಡುವುದು, ಇದೆಲ್ಲವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲು ಸ್ಟಾರ್ಟ್ ಮಾಡಿದ್ರು. ಒಂದು ಹಾರ್ಟ್ ಜೊತೆಗೆ ನೋ ನಜರ್ ಅಂತ ಕೂಡ ಹಾಕೊಂಡಿದ್ರು. ಇದೆಲ್ಲವನ್ನ ನೋಡಿದ ಪವಿಗೆ ಸಹಿಸಲು ಸಾಧ್ಯವಾಗ್ತಾ ಇರಲಿಲ್ಲ. ಕಳೆದ ವರ್ಷ ಡಿಬಾಸ್ ಮತ್ತು ವಿಜಿ ದುಬೈಗೆ ಹೋಗಿ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ರು. ಆ ಸಮಯದಲ್ಲಿ ಪವಿತ್ರ ಕರ್ಮದ ಪೋಸ್ಟ್ ಹಾಕಿದ್ರು. ವಿಜಿ ಹಾಕಿದ ಒಂದು ಪೋಸ್ಟ್ ಸಾಕಷ್ಟು ಅಭಿಮಾನಿಗಳು ಕಮೆಂಟ್ ಮಾಡ್ತಿರ್ತಾರೆ. ಅಲ್ಲದೆ ಅದೇ ರೀತಿ ಒಬ್ಬ ಅಭಿಮಾನಿ ಕಮೆಂಟ್ ಮಾಡಿದ್ದಾನೆ, ಈ ಕುಟುಂಬಕ್ಕೆ ಯಾರ ದೃಷ್ಟಿಯೂ ಬೀಳದೇ ಇರಲಿ ಅಂತ. ಇದಕ್ಕೆ ಆ ಕಮೆಂಟ್ ನೋಡಿದ ಪವಿಗೆ ಎಲ್ಲಿಲ್ಲದ ಕೋಪ ಬಂದಿದ್ಯಂತೆ. ಅದರಂತೆ ತಾನೂ ಕೂಡ ಯುಗಾದಿಯ ದಿನ ಹೋಮ ಹವನ ಮಾಡಿಸಿದ್ದಾರೆ. ಪವಿ ಹಬ್ಬದ ದಿನ ವಿಡಿಯೋವನ್ನ ಶೇರ್ ಮಾಡಿ ಅದಕ್ಕೆ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ. ಈ ಕೆಟ್ಟ ಕಣ್ಣುಗಳು ಯಾವಾಗಲೂ ನಮ್ಮನ್ನ ನೋಡ್ತಲೇ ಇರುತ್ತವೆ. ಆದ್ರೆ ಆ ಕೆಟ್ಟ ಕಣ್ಣುಗಳಿಗೇನು ಗೊತ್ತು, ಅವು ನನ್ನನ್ನ ಮುಟ್ಟಲು ಸಾಧ್ಯವಿಲ್ಲ ಅಂತ. ಈ ಪ್ರಪಂಚದ ತುಂಬಿಲ್ಲ, ಬರೀ ಕೆಟ್ಟ ಕಣ್ಣುಗಳೇ ತುಂಬಿದ್ದಾವೆ. ಈ ನಿಮ್ಮ ಕೆಟ್ಟ ಕಣ್ಣುಗಳು ಸಕಾರಾತ್ಮಕವಾಗಿರಲಿ, ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು ಎಂದು ವಿಶ್ ಮಾಡಿದ್ರು. ನಿಮ್ಮನ್ನ ನೀವು ನಂಬುವುದನ್ನ ಕಲಿಯಿರಿ ಅಂತಲೂ ಟಿಪ್ಸ್ ಕೂಡ ಕೊಟ್ಟಿದ್ರು. ಇತ್ತ ವಿಜಿ ಕೂಡ ತಮ್ಮ ಕುಟುಂಬದೊಂದಿಗೆ ಹ್ಯಾಪಿಯೆಸ್ಟ್ ಆಗಿಯೂ ಯುಗಾದಿ ಹಬ್ಬವನ್ನ ಆಚರಿಸಿದ್ದಾರೆ. ಒಟ್ನಲ್ಲಿ ಒಂದು ಕಮೆಂಟ್ನ ಕತೆ ಕೆಟ್ಟ ಕಣ್ಣು ಶತ್ರು ನಾಶದವರೆಗೂ ಹೋಗಿದೆ. ಇತ್ತ ದಾಸನ ಅಭಿಮಾನಿಗಳು ತಮ್ಮ ಬಾಸ್ ಅತ್ತೆಗೆ ಫೋಟೋ ನೋಡಿ ಕುಣಿತು ಕುಪ್ಪಳಿಸ್ತಾ ಇದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಈ ಸಂಜೆ ನ್ಯೂಸ್.